ರಾಜ್ಯದಲ್ಲಿ ಲೋಕಸಭೆ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಇತ್ತ ಮಂಡ್ಯದಲ್ಲಿ ಮೈತ್ರಿ ಪಕ್ಷದ ಅಭ್ಯರ್ಥಿ ನಿಖಿಲ್ ಕುಮಾರ್ ಮತ್ತು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಪಾಂಡವಪುರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ ಬೇಟೆ ನಡೆಸಿ ಬಳಿಕ ಪಟ್ಟಣದ ಸಭಾಂಗಣದಲ್ಲಿ ಬೃಹತ್ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇತ್ತ ಸುಮಲತಾ ಅಂಬರೀಶ್ ಸಹ ಕೆಎಂ ದೊಡ್ಡಿ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ನಡೆಸಲಿದ್ದಾರೆ. ಒಟ್ಟಾರೆ ಮಂಡ್ಯದ ರಣಕಣ ಇಡೀ ದೇಶದ ಗಮನ ಸೆಳೀತಾ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಮಗ ಜೊತೆಗೆ ಸುಮಲತಾ ಅಂಬರೀಶ್ ಇದು ಒಂದು ರೀತಿಯ, ಯಾಕೆಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಸರ್ಕಾರದ ಜೊತೆಗೆ ಮೈತ್ರಿ ಮಾತುಕತೆಯನ್ನು ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕಾಗಿತ್ತು, ಅದು ಸಾಧ್ಯ ಆಗಿಲ್ಲ. ಆದರೆ ಇಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಇವತ್ತಿನ ಮಂಡ್ಯದ ರಣಕಣ ರಂಗೇರ್ತಾ ಇದೆ ಅಂತ. ಒಂದು ಕಡೆ ಕೆಎಂ ದೊಡ್ಡಿ ವ್ಯಾಪ್ತಿಯಲ್ಲಿ ಸುಮಲತಾ ಅಂಬರೀಶ್ ಪ್ರಚಾರ ನಡೆಸಿದ್ರೆ, ಮತ್ತೊಂದು ಕಡೆ ಮಂಡ್ಯದ ಹಲವಾರು ಭಾಗದಲ್ಲಿ ನಿಖಿಲ್ ಕುಮಾರಸ್ವಾಮಿ ಇವತ್ತು ಸಭೆಯನ್ನು ಜೊತೆಗೆ ಮತ ಬೇಟೆಯನ್ನು ಶುರು ಮಾಡಲಿದ್ದಾರೆ. ಎಸ್, ಮಂಡ್ಯದಲ್ಲಿ ಇವತ್ತು ರಣಕಣ ರಂಗೇರುತ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೋಹನ್ ರಾಜ್, ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ನಾಳೆ ಏನು ಸೋಮವಾರ ನಿಖಿಲ್ ಕುಮಾರಸ್ವಾಮಿ ಅಧಿಕೃತವಾಗಿ ನಾಮಪತ್ರವನ್ನು ಫೈಲ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕೂ ಮುನ್ನ ಸಾಕಷ್ಟು ಕಡೆ ಕ್ಯಾಂಪೇನ್ಗಳಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಅದರ ಜೊತೆಗೆ ಸುಮಲತಾ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅವರು ಕೂಡ ಯಾರಿಗೂ ಕೂಡ ಕಮ್ಮಿ ಇಲ್ಲದ ಹಾಗೆ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇವರಿಬ್ಬರ ಪ್ರಚಾರದ ಭರಾಟೆ ಇವತ್ತು ಯಾವ ರೀತಿ ಇರುತ್ತೆ ಅಂತ? ಖಂಡಿತವಾಗ್ಲೂ ಪ್ರಸ್ತುತ ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರು, ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಅಬ್ಬರದ ಪ್ರಚಾರವನ್ನು ಇವತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಪಾಂಡವಪುರ ಪಟ್ಟಣದ TAPCMS ಅನ್ನುವಂತ ಒಂದು ಸಭಾಂಗಣದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಸಮಾವೇಶದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಪುಟ್ಟರಾಜು ಅವರು ಸೇರಿದಂತೆ ಹಲವು JDS ನ ಮುಖಂಡರುಗಳು, ಶಾಸಕರುಗಳು, ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಅದಾದ ನಂತರ ಅದೇ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರ ಸಭೆಗಳು ಮತ್ತೆ ರೋಡ್ ಶೋ ಅನ್ನು ನಡೆಸ್ತಾರೆ. ಇದಾದ ನಂತರ ಸುಮಲತಾ ಅವರು ಕೂಡ ಇವತ್ತು ಒಂದು ಭರ್ಜರಿ ಪ್ರಚಾರ ಮತ್ತೆ ರೋಡ್ ಶೋ ಅನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಅಂಬರೀಶ್ ಅವರ ಹುಟ್ಟೂರು ಏನಿದೆ, KM ದೊಡ್ಡಿಯ ದೊಡ್ಡರಸಿಂಗ್ ಕೆರೆ ಇರ್ಬೋದು, ಆ ಒಂದು ಭಾಗದಲ್ಲಿ ಸುಮಲತಾ ಅಂಬರೀಶ್ ಅವರು ಕೂಡ ಒಂದು ಪ್ರಚಾರ ಸಭೆ, ಒಂದು ರೋಡ್ ಶೋ ಜೊತೆಗೆ ಟೆಂಪಲ್ ರನ್ ಅನ್ನ ನಡೆಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸುಮಲತಾ ಅವರಿಗೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿರ್ಬೋದು, ಅಂಬರೀಶ್ ಅವರ ಅಭಿಮಾನಿಗಳಿರ್ಬೋದು, ಜೊತೆಗೆ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರು ಜೊತೆಲಿರ್ತಾರೆ. ಗುರುಪ್ರಸಾದ್, ಓಕೆ, ಸೊ ಇವತ್ತು ಸಾಕಷ್ಟು ಪ್ರಚಾರ ನಡೆಸ್ತಾ ಇದ್ದಾರೆ. ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ಯಾಕೆಂದ್ರೆ ಮೊನ್ನೆ ನಡೆದಂತಹ ಸಮಾವೇಶ, ಸೊ ಅದರಲ್ಲಿ ಬಹಿರಂಗವಾಗಿ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡಿದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರ್ಕೊಂಡಿದ್ರು. ಆದರೆ ರಾಜ್ಯ ಸರ್ಕಾರದ ಕೆಲ ವ್ಯಕ್ತಿಗಳಿಂದ, ಅಂದರೆ ಮಂಡ್ಯಕ್ಕೆ ಸಂಬಂಧಪಟ್ಟಂತಹ ಸಚಿವರಿಂದ ಆಗ್ಬೋದು, ಶಾಸಕರಿಂದ ಆಗ್ಬೋದು, ಒಂದು ವ್ಯತಿರಿಕ್ತವಾದಂಥ ಹೇಳಿಕೆ, ಅಂದರೆ ಅವ್ರನ್ನೆಲ್ಲೋ ಪ್ರಚಾರಕ್ಕೆ ಬಂದಂತಹ ಜನನ್ನ, ಸಮಾವೇಶಕ್ಕೆ ಬಂದಂತಹ ಜನನ್ನ, ರೋಡ್ ಶೋಕ್ಕೆ ಬಂದಂತಹ ಜನನ್ನ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋವಂಥದ್ದನ್ನು ಹೇಳಿ ಕಾಲೆಳೆದಿದ್ರು. ಸೊ ಯಾವ ರೀತಿಯಾಗಿ ಇವತ್ತಿನ ಪ್ರಚಾರದಲ್ಲಿ ಮಾತಿನ ಭರಾಟೆಗಳು ಹೊರಗಡೆ ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಏನು ಪ್ರಚಾರ ಸಭೆಗಳು, ಸಮಾವೇಶಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸುಮಲತಾ ಅವ್ರಿಗೂ ಒಂದು ವ್ಯಾಪಕವಾದಂತಹ ಜನಸ್ತೋಮ ಸೇರ್ತಾ ಇದೆ. ಹಂಗೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಜನಸ್ತೋಮಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಈಗಾಗಲೇ ಏನು ಸುಮಲತಾ ಅಂಬರೀಶ್ ಅವರ ಪರ ದರ್ಶನ್ ಮತ್ತೆ ಯಶ್ ಅವರು ಬಂದು ಪ್ರಚಾರವನ್ನ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ JDS ನಾಯಕರು ಕೂಡ ಅದನ್ನ ಟೀಕೆಯನ್ನ ಮಾಡಿ ವೈಯಕ್ತಿಕವಾಗಿ ತೆಗೆದುಕೊಂಡು ದರ್ಶನ್ ಅವರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಿದ್ರು. ಇದು ಎಲ್ಲ ಒಂದ್ ಕಡೆ JDS ನಾಯಕರಿಗೂ ಕೂಡ ಒಂದು ಇಷ್ಟು ಮುಗಿಸ್ತಂತ ಹಿನ್ನೆಲೆಯಲ್ಲಿ ಮತ್ತೆ ಏನು ನಟರಾದಂತ ದರ್ಶನ್ ಮತ್ತೆ ಯಶ್ ಅವರನ್ನ ಎಲ್ಲೂ ಕೂಡ ಟೀಕೆ ಮಾಡಬಾರದು ಅಂತ ಈಗಾಗಲೇ JDS ಮುಖಂಡರಿಗೆ ಒಂದು ಸೂಚನೆಯನ್ನ ಕೊಟ್ಟಾಗಿದೆ. ಅದಾಗಿಯೂ ಕೂಡ ಎಲ್ಲ ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಚಾರ ನಡೆಸುವಂತ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಟೇಕರ್ ಆಗ್ತಂತ ಘಟನೆಗಳು ಕೂಡ ನಡೆದಿದೆ. ಈ ನಿಟ್ಟಿನಲ್ಲಿ ಇದನ್ನ ಒಂದು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ JDS ನಾಯಕರುಗಳು ಎಲ್ಲೂ ಕೂಡ ನಟರುಗಳನ್ನ ಟೀಕೆ ಮಾಡಬಾರ್ದು ಅನ್ನುವಂತ ಸೂಚನೆಯನ್ನ JDS ಮುಖಂಡರಿಗೆ ಕೊಟ್ಟಿದ್ದಾರೆ. ಇನ್ನು ಸುಮಲತಾ ಅಂಬರೀಶ್ ಅವರು ಕೂಡ ಈಗಾಗಲೇ ಪ್ರಚಾರನ ನಡೆಸ್ತಾ ಇದ್ರು. ಇನ್ನು ಒಂದು ವಾರ ಆದ ನಂತರ ಅಧಿಕೃತವಾಗಿ ಅವರ ಪರ ದರ್ಶನ್ ಮತ್ತೆ ಯಶ್ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಕೇವಲ ಸುಮಲತಾ ಅಂಬರೀಶ್ ಅವರು ಕೇವಲ ಒಂದು ಪ್ರಚಾರಗಳಲ್ಲಿ ಮಾತ್ರ ಭಾಗಿಯಾಗಿದ್ದಾರೆ. ಆದ್ರೆ ಬೃಹತ್ ಸಮಾವೇಶಗಳನ್ನ ಯಾವಾಗ ನಡೆಸ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಮೋಹನ್ ರಾಜ್ ಮಾಹಿತಿಗೆ.